ಮುಂದೆ ಬರೋ ದಿನಗಳಲ್ಲಿ ಈ ಒಂದು ರಿಪೋರ್ಟ್ ಗೋಲ್ಡ್, ಇಂಡಿಯನ್ ಮಾರ್ಕೆಟ್, ಡಾಲರ್ಸ್ ಇದೆಲ್ಲರ ಮೂವ್ಮೆಂಟ್ ನ ಡಿಸೈಡ್ ಮಾಡುತ್ತೆ. ಆ ರಿಪೋರ್ಟ್ ಯಾವ್ದು ಗೊತ್ತಾ? US ನಾನ್ ಫಾರ್ಮ್ ಪೇರೋಲ್ಸ್. ಈ ರಿಪೋರ್ಟ್ ಪ್ರತಿ ತಿಂಗಳು ಫಸ್ಟ್ ಫ್ರೈಡೇಗೆ ಬರುತ್ತೆ. ಈ ರಿಪೋರ್ಟ್ ಅಲ್ಲಿ ಫಾರ್ಮಿಂಗ್ ನ ಬಿಟ್ಟು ಬೇರೆ ಜಾಬ್ಸ್ ಅಲ್ಲಿ ಎಷ್ಟು ಜಾಬ್ಸ್ ಕ್ರಿಯೇಟ್ ಆಗಿದೆ, ಎಷ್ಟು ಜಾಬ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಆ ರಿಪೋರ್ಟ್ ಬರುತ್ತೆ. ಇವಾಗ ಲೆಟ್ಸ್ ಸೇ ನಾವು ಒಂದು 100 ಜಾಬ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂಡ್ NFP ರಿಪೋರ್ಟ್ ಪ್ರಕಾರ 90 ಜಾಬ್ಸ್ ಕ್ರಿಯೇಟ್ ಆಯ್ತು. ಸೊ ಎಕ್ಸ್ಪೆಕ್ಟೇಷನ್ಸ್ ಗಿಂತ ಕಮ್ಮಿ ಬಂದಾಗ ಎಕಾನಮಿ ವೀಕ್ ಆಗಿದೆ ಅಂತ ಅರ್ಥ. ಅವಾಗ ಇಂಟ್ರೆಸ್ಟ್ ಕಟ್ ನ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಅದೇ ನಾವು 100 ಜಾಬ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಿರ್ಬೇಕಾದ್ರೆ 110 ಜಾಬ್ಸ್ ಕ್ರಿಯೇಟ್ ಆಯ್ತು ಅಂದ್ರೆ ಏನ್ ಜಾಬ್ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಷ್ಟು ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಅಂಡ್ ಎಕಾನಮಿ ಸ್ಟ್ರಾಂಗ್ ಆಗಿದೆ ಅಂತ ಒಂದು ಸಿಗ್ನಲ್ ಬರುತ್ತೆ. ಆ ರೀತಿ ಇದ್ದಾಗ ಇಂಟ್ರೆಸ್ಟ್ ರೇಟ್ ಕಟ್ ಡಿಲೇ ಆಗುತ್ತೆ. ಇದು ಗೋಲ್ಡ್ ಹೆಂಗ್ ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಎಕಾನಮಿ ಸ್ಟ್ರಾಂಗ್ ಆದ್ರೆ ಕರೆನ್ಸಿ ಸ್ಟ್ರಾಂಗ್ ಆಗುತ್ತೆ, ಕರೆನ್ಸಿ ಸ್ಟ್ರಾಂಗ್ ಆದ್ರೆ ಗೋಲ್ಡ್ ವೀಕ್ ಆಗುತ್ತೆ. ಇದಕ್ಕೂ ಮತ್ತೆ ಇಂಡಿಯಾಗೆ ಏನ್ ಕರೆಕ್ಷನ್ ಅಂತ ನೀವು ಯೋಚನೆ ಮಾಡ್ತಿದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. US ಮಾರ್ಕೆಟ್ ಅಲ್ಲಿ ಏನಾದ್ರೂ ಎಕಾನಮಿ ವೀಕ್ ಆಯ್ತು ಅಂದ್ರೆ ಇನ್ವೆಸ್ಟರ್ಸ್ ಎಲ್ಲಾರು ಯಾವ ಮಾರ್ಕೆಟ್ ಕಡೆ ಬರ್ತಾರೆ? ಎಮರ್ಜಿಂಗ್ ಮಾರ್ಕೆಟ್ಸ್ ಕಡೆ ಬರ್ತಾರೆ. ಅಂಡ್ ಎಮರ್ಜಿಂಗ್ ಮಾರ್ಕೆಟ್ಸ್ ಅಲ್ಲಿ ಇಂಡಿಯಾ ಕೂಡ ಒಂದು. ಸೊ ರಿಪೋರ್ಟ್ ಏನಾದರೂ ಸ್ಟ್ರಾಂಗ್ ಆಗಿ ಬಂತು ಅಂದ್ರೆ ದೇರ್ ಆರ್ ಅ ಬಿಟ್ ಚಾನ್ಸಸ್ ಮಾರ್ಕೆಟ್ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಬಹುದು. ಬಿಕಾಸ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಮನಿ ನಮ್ಮ ಇಂಡಿಯಾಗೆ ಬರೋ ಡೌಟ್ ಆಗುತ್ತೆ. ಬಟ್ ಎನಿವೇಸ್ ಇದು ಬರೀ ಒಂದು ಶಾರ್ಟ್ ಟರ್ಮ್ ಆಗಿ ಮಾತ್ರ ಇಂಪ್ಯಾಕ್ಟ್ ಆಗುತ್ತೆ. ಲಾಂಗ್ ರನ್ ಅಲ್ಲಿ ದ ಮಾರ್ಕೆಟ್ ಆಲ್ವೇಸ್ ಲುಕ್ಸ್ ಗುಡ್. ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಈ ರೀತಿ ಒಂದು ಸಿಚುವೇಶನ್ಸ್ ಮಾರ್ಕೆಟ್ ಇಂಪ್ಯಾಕ್ಟ್ ಬಂದೇ ಬರುತ್ತೆ. ಈ ರೀತಿ ಸಿಚುವೇಶನ್ಸ್ ಅಲ್ಲಿ ಅಥವಾ ಈ ರೀತಿ ಒಂದು ಈವೆಂಟ್ಸ್ ಅಲ್ಲಿ ಟ್ರೇಡರ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ಸೊ ನೀವೇನಾದ್ರೂ ಟ್ರೇಡರ್ ಆಗಿದ್ರೆ ಈ ವಾಲಟಿಲಿಟಿನ ನೀವು ಯೂಸ್ ಮಾಡ್ಕೋಬಹುದು. ಗೋಲ್ಡ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ ಅಥವಾ ನಿಫ್ಟಿಲ್ ಟ್ರೇಡ್ ಮಾಡೋದಕ್ಕೆ ಇಟ್ ವಿಲ್ ಹೆಲ್ಪ್ ಯು ಔಟ್. ಸೊ ಓವರ್ ಆಲ್ ಆಗಿ ಒಂದು ಕನ್ಕ್ಲೂಷನ್ ಮಾಡಬೇಕು ಅಂದ್ರೆ NFP ಏನಾದರೂ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಡಾಲರ್ ಸ್ಟ್ರಾಂಗ್ ಆಯಿತು ಅಂತ ಅರ್ಥ. US ಎಕಾನಮಿ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. NFP ಏನಾದರೂ ವೀಕ್ ಆಗಿತ್ತು ಅಂದ್ರೆ ಡಾಲರ್ ವೀಕ್ ಆಗುತ್ತೆ ಅಂಡ್ US ಎಕಾನಮಿ ವೀಕ್ ಆಗ್ತಿದೆ ಅಂತ ಅರ್ಥ. ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಈ ರೀತಿ ಸಿಚುವೇಶನ್ಸ್ ಅಲ್ಲಿ ಟ್ರೇಡ್ ಮಾಡೋದನ್ನ ಕಮ್ಮಿ ಮಾಡಿ. ಇದು ಬರೀ ಒಂದು ಎಜುಕೇಶನಲ್ ಪರ್ಸ್ಪೆಕ್ಟಿವ್ ಇಂದ ಮಾತ್ರ ನೋಡಿ. ಇನ್ನೊಂದು ಕಾಮನ್ ಮಿತ್ ಏನು ಅಂದ್ರೆ NFP ರಿಪೋರ್ಟ್ಸ್ ಏನಾದರೂ ಚೆನ್ನಾಗಿ ಬಂತು ಅಂದ್ರೆ ಮಾರ್ಕೆಟ್ ಮೇಲೆ ಹೋಗುತ್ತೆ, NFP ರಿಪೋರ್ಟ್ಸ್ ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಮಾರ್ಕೆಟ್ ಕೆಳಗೆ ಬೀಳುತ್ತೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಇಟ್ ಇಸ್ ಆಲ್ ಅಬೌಟ್ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಆಕ್ಚುಯಲ್ ನಂಬರ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಂಡ್ ಹಾಗೆ ರಕ್ಷಿತ್ ಅಂಡ್ ಫೈನಾನ್ಸ್ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡಿ.